ರೇಖಾ ಕದಿರೇಶ್ ವೈಯಕ್ತಿಕ ಬದುಕಿನ ಮೇಲೆ ಪೀಟರ್ಗಿತ್ತ ಅನುಮಾನ. ತಮ್ಮ ಮೇಲಿನ ಆರೋಪಕ್ಕೆ ಶಾಸಕ ಜಮೀರ್ ಹೇಳಿದ್ದೇನು? ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯಿಸಿದ ಸಚಿವರ್ಯಾರು? ನೋಡೋಣ ಬರ್ಬರ ಹತ್ಯೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆ ಕೇಸ್ನಲ್ಲಿ ಕದಿರೇಶ್ ಕುಟುಂಬದ ಮೇಲೆ ಅನುಮಾನ ಮೂಡಿದೆ. ಕದಿರೇಶ್ ಸಹೋದರಿ ಮಾಲಾ ಪುತ್ರಿಯನ್ನ ಮುಂದಿನ ಚುನಾವಣೆಗೆ ನಿಲ್ಲಿಸಲು ಪ್ಲಾನ್ ಮಾಡಲಾಗ್ತಿದ್ದಂತೆ, ಒಳಗೊಳಗೆ ಚುನಾವಣೆಗೆ ನಿಲ್ಲಿಸುವ ಸಲುವಾಗಿ ಪ್ಲಾನ್ ಮಾಡಲಾಗಿತ್ತಂತೆ. ಇನ್ನು ರೇಖಾ ಕದಿರೇಶ್ಗೆ ಎರಡನೇ ಪತ್ನಿಯಾಗಿದ್ದರಿಂದ ಆಕೆಗೆ ಏಕೆ ಅಧಿಕಾರ ಬಿಟ್ಟುಕೊಡಬೇಕು ಅನ್ನೋ ಚರ್ಚೆಯು ಕುಟುಂಬದಲ್ಲಿ ನಡೆದಿತ್ತಂತೆ. ಹೀಗಾಗಿ ಕದಿರೇಶ್ ಕುಟುಂಬ ಮತ್ತು ಅಕ್ಕ ಮಾಲಾ ಮೇಲೆ ಅನುಮಾನ ಹೆಚ್ಚಾಗಿದೆ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಿದೆ. ಸದ್ಯ ಮಕ್ಕಳಿಂದ ದೂರವಿದ್ದ ರೇಖಾ ವೈಯಕ್ತಿಕ ಬದುಕಿನ ಮೇಲೆಯೇ ಅನುಮಾನ ಮೂಡಿದೆ. ಕದಿರೇಶ್ ಹತ್ಯೆ ಬಳಿಕ ರೇಖಾ ವೈಯಕ್ತಿಕ ನಡವಳಿಕೆ ಬಗ್ಗೆ ಪೀಟರ್ ತಗಾದೆ ತೆಗೆಯುತ್ತಿದ್ದಂತೆ. ಇದೇ ವಿಚಾರಕ್ಕೆ ಪೀಟರ್ ಮೇಲೆ ರೇಖಾಗೆ ಮನಸ್ತಾಪವಿತ್ತು. ಹೀಗಾಗಿ ಆ ಆಯಾಮದಲ್ಲೂ ತನಿಖೆ ನಡೆಸಲಾಗ್ತಿದೆ. ತಾಯಿ ಸಾವಿನ ಸುದ್ದಿಯನ್ನ ಕೇಳಿ ನನಗೆ ಭಯ ಆಯಿತು ಅಂತ ಮೃತ ರೇಖಾ ಕದಿರೇಶ್ ಮಗ ರಾಹುಲ್ ಹೇಳಿದ್ರು. ಕಿಮ್ಸ್ ಆಸ್ಪತ್ರೆ ಬಳಿ ಮಾತನಾಡಿದ ರಾಹುಲ್, ಅಮ್ಮ ಪ್ರತಿದಿನ ನಮಗೆ ಕರೆ ಮಾಡಿ ಮಾತನಾಡ್ತಾ ಇದ್ರು. ಇಂದು ನಮ್ಮ ಸಂಬಂಧಿ ಕರೆ ಮಾಡಿ ಘಟನೆ ಬಗ್ಗೆ ತಿಳಿಸಿದ್ರು. ಪೀಟರ್ ಎಂಬುವವರು ಅಮ್ಮನ ಕತ್ತಿನ ಭಾಗಕ್ಕೆ ಹೊಡೆದಿದ್ದಾರೆ. ಪೀಟರ್ ನಮ್ಮ ಹತ್ತಿರದ ಸಂಬಂಧಿಯೂ ಆಗಬೇಕು. ನಮ್ಮ ತಂದೆ ಜೊತೆಯೂ ಪೀಟರ್ ಒಡನಾಟ ಹೊಂದಿದ್ರು. ನಮಗೆ ಗೊತ್ತಿರುವವರೇ ಇದನ್ನ ಮಾಡಿದ್ದಾರೆ ಎಂದು ರಾಹುಲ್ ಹೇಳಿದ್ರು. ರೇಖಾ ಕದಿರೇಶ್ ತನ್ನ ತಂಗಿಯಂತೆ ಅಂತ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಜಮೀರ್, ಬಿಜೆಪಿಯವರು ಏನೇ ಆದ್ರೂ ಆರೋಪ ಮಾಡ್ತಾರೆ, ನನ್ನ ಮೇಲೆ ಆರೋಪ ಮಾಡ್ತಾರೆ. ಕಳೆದ ಬಾರಿ ಕದಿರೇಶ್ ಹತ್ಯೆಯಾದಾಗ್ಲೂ ಆರೋಪಿಸಿದ್ರು. ರೇಖಾ ಕದಿರೇಶ್ ಸಾವಿನಿಂದ ನನಗೆ ಬಹಳ ನೋವಾಗಿದೆ ಅಂತ ಜಮೀರ್ ಹೇಳಿದ್ರು. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಆರೋಪಕ್ಕೆ ತಿರುಗೇಟು ನೀಡಿದ ಜಮೀರ್ ಅಹಮದ್, ರಾಜ್ಯದಲ್ಲಿರೋದು ಬಿಜೆಪಿಯ ಸರ್ಕಾರ. ಕದಿರೇಶ್ ಹತ್ಯೆ ಕೇಸ್ ಬಗ್ಗೆ ಬಿಜೆಪಿಯವರು ಯಾವಾಗಿನಿಂದ ತನಿಖೆಗೆ ಮುಂದಾಗಿದ್ದಾರೆ. ಪಾಲಿಕೆ ಮಾಜಿ ಸದಸ್ಯೆ ರಕ್ಷಣೆ ಕೊಡೋದಕ್ಕೆ ಆಗಿಲ್ಲ ಅಂದ್ರೆ ಸರ್ಕಾರ ಏನಾಗಿದೆ ಅಂತ ಕಿಡಿಕಾರಿದ್ರು. ಬಿಜೆಪಿಯವರಿಗೆ ಕನಸಿನಲ್ಲೂ ನಾನು ಬರ್ತಿದ್ದೇನೆ ಅನಿಸುತ್ತೆ. ರೇಖಾ ನನಗೆ ಸ್ವಂತ ತಂಗಿಗಿಂತ ಹೆಚ್ಚು ಎಂದು ಜಮೀರ್ ಸತ್ಯದ ಪರ ದನಿ ಎತ್ತಿದ್ದಕ್ಕೆ ಬಿಜೆಪಿಯವರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಬೆಂಗಳೂರಿನ ಕಿಮ್ಸ್ ಶವಾಗಾರಕ್ಕೆ ಪಶ್ಚಿಮ ವಿಭಾಗ ಡಿಸಿಪಿ ಸಂಜೀವ್ ಪಾಟೀಲ್ ಭೇಟಿ ನೀಡಿದ್ರು. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲ ಮಾಹಿತಿ ಸಂಗ್ರಹಿಸಿದ್ರು. ಇನ್ನು ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಕೊಲೆಯಾದ ರೇಖಾಳ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಮಾಡಲಾಯಿತು. ಶಾಸಕ ಜಮೀರ್ ಅಹಮದ್ ಖಾನ್ ಕೂಡ ಕಿಮ್ಸ್ಗೆ ಆಗಮಿಸಿ ರೇಖಾ ಮರ್ಡರ್ ಆದ ಬಗ್ಗೆ ದಿಗ್ಭ್ರಮೆ ವ್ಯಕ್ತಪಡಿಸಿದ್ರು. ರೇಖಾ ಹತ್ಯೆ ಸುದ್ದಿ ಕೇಳಿ ನನಗೆ ಶಾಕ್ ಆಗಿದೆ. ರೇಖಾ ನನ್ನ ತಂಗಿ ತರ ಇದ್ರು. ನನ್ನ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಆದ್ರೂ ಅವರನ್ನ ಕರೆಯುತ್ತಿದೆ. ಅವರು 2018ರಲ್ಲಿ ಪತಿಯನ್ನ ಕಳೆದುಕೊಂಡಿದ್ರು. ಅಂದು ಅವರ ಕೊಲೆಯಾಗಿದೆ. ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ತಪ್ಪಿತಸ್ಥರನ್ನ ಕೂಡಲೇ ಹಿಡಿಯುವ ಕೆಲಸ ಆಗ್ಬೇಕಿದೆ. ತಪ್ಪಿತಸ್ಥರನ್ನ ಗಲ್ಲಿಗೇರಿಸೋ ಕೆಲಸನೂ ಆಗ್ಬೇಕಿದೆ ಅಂತ ಜಮೀರ್ ಅಹಮದ್ ಖಾನ್ ಆಕ್ರೋಶ ಹೊರಹಾಕಿದ್ರು. ರೇಖಾ ಕದಿರೇಶ್ ಸಾವಿನ ಹಿಂದೆ ರಾಜಕೀಯ ಇದೆ ಎಂಬ ಎನ್ಆರ್ ರಮೇಶ್ ಆರೋಪ ಮಾಡಿದ್ದಕ್ಕೆ ತಿರುಗೇಟು ನೀಡಿರೋ ಶಾಸಕ ಜಮೀರ್, ರಮೇಶ್ಗೆ ಕನಸಿನಲ್ಲೂ ನಾನು ಕಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ವಿನಾಕಾರಣ ಆರೋಪ ಮಾಡ್ತಿರೋದು ಸರಿಯಲ್ಲ. ರೇಖಾ ಬಿಜೆಪಿಯಲ್ಲಿ ಇದ್ದವರು, ನಾನು ಜೆಡಿಎಸ್ನಿಂದ ಗೆದ್ದವನು. ನಾನು ಚುನಾವಣೆ ವೇಳೆ ಮಾತ್ರ ರಾಜಕೀಯ ಮಾಡೋನು. ಉಳಿದಂತೆ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸ್ತೇನೆ ಅಂತ ರಮೇಶ್ ಆರೋಪ ಅಲ್ಲಗಳೆದ್ರು. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಬರ್ಬರ ಹತ್ಯೆಯಲ್ಲಿ ಕುಟುಂಬದ ಕೈವಾಡ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಆರ್ ಅಶೋಕ್, ಕದಿರೇಶ್ ಹತ್ಯೆ ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಅವರೇ ರೇಖಾರನ್ನ ಹತ್ಯೆ ಮಾಡಿರುವ ಅನುಮಾನವಿದೆ. ರೇಖಾ ಕೊಲೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ರು.